ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತು ಮಳೆ ಬರ್ತಾ ಇತ್ತು. ಸೊ ಮಳೆಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಇವತ್ತು ದಿನನಿತ್ಯ ಮಾಡುವಂತೆ ಪೂಜೆ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ ನಂತರ ಪ್ರತಿದಿನ ಮನೆಯದ ಕೆಲಸ, ಹಾಗೆ ಮಗು ನೋಡ್ಕೊಳೋದು, ಎಲ್ಲದೂ ಕೆಲಸ ನಿಭಾಯಿಸ್ಕೊಳ್ಳೋ ಜೊತೆಗೆ ನಮ್ಮ ಹೆಲ್ತ್ನ ನಾವು ಮೇಂಟೈನ್ ಮಾಡ್ಕೊಳೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇವತ್ತು ನಾನು ಡ್ರ್ಯಾಗನ್ ಫ್ರೂಟ್ ಇತ್ತು ಮನೆಯಲ್ಲಿ. ಸೊ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಕಟ್ ಮಾಡ್ತಿದ್ದೆ. ಡ್ರ್ಯಾಗನ್ ಫ್ರೂಟ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಬ್ಲಡ್ ಕಮ್ಮಿ ಇದೆ ಅನ್ನೋರು, ಹಾಗೆ ತುಂಬ ಡಿಹೈಡ್ರೇಷನ್ ಆಗುತ್ತೆ ಅನ್ನೋರು, ಹಾರ್ಟ್ ಹೆಲ್ತಿಗೆ ಆಗಿರ್ಬೋದು, ನಮಗೆ ಡೈಜೆಷನ್ಗೆ ಆಗಿರ್ಬೋದು, ಮತ್ತು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೀವು ವಾರದಲ್ಲಿ 2ರಿಂದ 3 ಸತಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ. ಹಾಗೆ ನಾನು ನಮ್ಮ ಮನೆಯವರಿಗೆ ಒಂದು ಕ್ವಶನ್ ಕೇಳಿದೆ ಜ್ಯೂಸ್ ಮಾಡ್ಬೇಕಾದ್ರೆ, ಜೀವನದಲ್ಲಿ ಗ್ರೋತ್ ಆಗಬೇಕು ಅಂತ ಅಂದರೆ ಯಾವ 3 ವಿಷಯಗಳು ತುಂಬ ಮುಖ್ಯ ಆಗುತ್ತೆ, ಹಾಗೆ ನಾವು ಯಾವ 3 ವಿಷಯಗಳನ್ನ ಫಾಲೋ ಮಾಡಬೇಕು ಅಂತ. ಫಸ್ಟ್, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಮಿನಿಮಮ್ 6:30 ಅನ್ನೋಷ್ಟು 6 o'clock ಅನ್ನೋಷ್ಟೊತ್ತಿಗೆ ಎದ್ದುಬಿಟ್ಟು ಒಳ್ಳೆ ವರ್ಕೌಟ್ ಮಾಡಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಹೆಲ್ತಿಯಾಗಿರೋದನ್ನ ಫಸ್ಟ್ ಮೇಂಟೈನ್ ಮಾಡಬೇಕು. ಮನುಷ್ಯ ಒಂದು ಗ್ರೋತ್ ಆಗ್ಬೇಕಂತಂದ್ರೆ ಇನ್ನೊಬ್ಬರನ್ನ ಫಾಲೋ ಮಾಡಬಾರ್ದು. ಸ್ವಂತ ಯೋಚನೆ, ಬುದ್ಧಿ, ಸ್ವಂತ ದುಡಿಮೆನ ನಂಬಬೇಕು. ಅವಾಗಲೇ ಜೀವನದಲ್ಲಿ ಬೇಗ ಗ್ರೋ ಆಗ್ತೀವಿ. ದುಡ್ಡು ಹೆಂಗ್ ಮಾಡ್ಬೇಕಂತಂದ್ರೆ ಕಷ್ಟಪಟ್ಟು ದುಡಿಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ದುಡ್ದಿದ್ದ ದುಡ್ಡನ್ನ ನಾವು ಉಳಿಸ್ಕೋಬೇಕು, ಸೇವ್ ಮಾಡಬೇಕು. ಈಗೆಲ್ಲ ಗೊತ್ತಿದೆ ನಿಮಗೆಲ್ಲ, ಮ್ಯೂಚುವಲ್ ಫಂಡ್ ಇದೆ, PLI ಇದೆ, ಮಕ್ಕಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಅಟ್ಲೀಸ್ಟ್ ಸೇವಿಂಗ್ ಮನಿ ಅಂತಂತ ನಮಗೆ ಆದಂಥ ಒಂದಿಷ್ಟು ಸೇವ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಯಾವಾಗಾದ್ರೂ ಯೂಸ್ ಆಗುತ್ತೆ ನಮ್ಗೆ. ಈಗ ಆ್ಯಕ್ಚುಲಿ ನೀವು ಹೇಳ್ಬೇಕಂತಂದ್ರೆ ನಾನು ತುಂಬ ಖರ್ಚು ಮಾಡಿ ಈಗ ಸಫರ್ ಪಡ್ತಾ ಇದ್ದೀನಿ ಕೆಲವೊಂದು ವಿಚಾರದಲ್ಲಿ. ಸೇವ್ ಮನಿ ಮಾಡಬೇಕಿತ್ತು, ಅಟ್ಲೀಸ್ಟು ಇಂತಿಷ್ಟು ಅಮೌಂಟ್ ಅಂತ ತೆಗೆದಿಡಬೇಕಿತ್ತು ಅಂತಂದು. ಅದು ತುಂಬ ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಈಗ ಯೂತ್ಸಿಗೆಲ್ಲ ತುಂಬ ಖರ್ಚು ಮಾಡ್ತಿರ್ತಾರೆ. ಖರ್ಚು ಮಾಡೋಕ್ಕೆ ಒಂದ್ಸಲ ಯೋಚನೆ ಮಾಡಿ, ಏನಕ್ಕಾದ್ರೆ ಯೂಸ್ ಆಗ್ಬೋದಾ ಈ ಅಮೌಂಟು ಅಂತಂತ. ಲೈಫಲ್ಲಿ ಮನಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ 3 ಪಾಯಿಂಟ್ನ ನಾವು ಫಾಲೋ ಮಾಡಿದ್ರೆ ಲೈಫಲ್ಲಿ ಒಂದು ಗ್ರೋತ್ ಆಗಿ ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಆಗಿತ್ತು, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಪಾಸ್ತಾನ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತೇಳಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿ, ಹಾಗೆ ಟೊಮೊಟೊ ಕೆಚಪ್ ಹಾಕಿ, ಖಾರ ಪುಡಿ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಆ್ಯಂಡ್ 1 ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಇಲ್ಲಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ಮ್ಯಾಗಿ ಫ್ಲೇವರ್ ಕೊಡುತ್ತೆ ಒಂದು ಸ್ವಲ್ಪ ಅಂತ. ನಾನಿಲ್ಲಿ ಪಾಸ್ತಾನ ಮುಂಚೆನೇ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಮಾಡಿ ನೀರು ಹಾಕಿ 1 ಗ್ಲಾಸು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಿ ಆದಮೇಲೆ ಪಾಸ್ತಾನ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಫ್ಲೆಕ್ಸ್ ಸೀಡ್ಸ್ದು ಜೆಲ್ ಮಾಡಿಟ್ಕೊಂಡಿದ್ದೆ, ಕೊಬ್ಬರಿ ಎಣ್ಣೆ ಜೊತೆ ಅದು ಮಿಕ್ಸ್ ಮಾಡಿ ಹಚ್ಕೊಂಡಿದ್ರೆ ನಮ್ಮ ಕೂದಲು ಶೈನಿಂಗ್ ಬರುತ್ತೆ. ಸೊ ಇದಾಗಿತ್ತು ನನ್ನ ಸಿಂಪಲ್ ಡೇ.